1ನೇ ಸಮುವೇಲ ಅಧ್ಯಾಯ 1. ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿನ ರಾಮಾತಯಿಮ್ ಚೋಫೀಮ್ ಊರಿನಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು. ಇವನು ಯೆರೋಹಾಮನ ಮಗನೂ ಎಲೀಹುವಿನ ಮೊಮ್ಮಗನೂ ತೋಹುವಿನ ಮರಿಮಗನೂ ಆಗಿದ್ದನು. ತೋಹು ಎಂಬವನು ಎಫ್ರಾಯಿಮ್ಯನಾದ ಚೂಫನ ಮಗನು. ಎಲ್ಕಾನನಿಗೆ ಹನ್ನಳು ಪೆನಿನ್ನಳು ಎಂಬ ಇಬ್ಬರು ಹೆಂಡತಿಯರಿದ್ದರು. ಪೆನಿನ್ನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ ಸೈನ್ಯಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನಿನ್ನಳಿಗೂ ಆಕೆಯ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೇ ಮಾಡುತ್ತಿದ್ದದರಿಂದಲೂ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ಹನ್ನ, ಏಕೆ ಅಳುತ್ತೀ? ಉಣ್ಣದಿರುವುದಕ್ಕೇನು ಕಾರಣ? ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಬಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಹನ್ನಳು, ಸ್ವಾಮಿ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನೂ ವ್ಯಥೆಯನ್ನೂ ಅರಿಕೆ ಮಾಡಿಕೊಳ್ಳುತ್ತಿದ್ದೆನು ಎಂದು ಹೇಳಿದಳು. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಅವರು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯೆಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧನಾಗಲು ಹನ್ನಳು, ಮಗನು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ. ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದಳು. ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ನಿನಗೆ ಸರಿತೋರುವ ಪ್ರಕಾರ ಆಗಲಿ.
ಮಗನು ಮೊಲೆಬಿಡುವವರೆಗೆ ಇರು, ಯೆಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಅಂದನು. ಮಗನು ಮೊಲೆಬಿಡುವ ತನಕ ಹನ್ನಳು ಮನೆಯಲ್ಲೇ ಇದ್ದು ಅವನನ್ನು ಸಾಕಿದಳು. ಅನಂತರ ಆಕೆಯು 3 ವರ್ಷದ ಒಂದು ಹೋರಿಯನ್ನೂ 30 ಸೇರು ಹಿಟ್ಟನ್ನೂ 1 ತಿತ್ತಿ ದ್ರಾಕ್ಷಾರಸವನ್ನೂ ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು. ಹನ್ನಳು ಏಲಿಗೆ, ಸ್ವಾಮಿ, ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೇ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇವೆ ಮತ್ತು ಸ್ವಾಗತಿಸುತ್ತೇವೆ. ಬನ್ನಿರಿ, ಇಂದು ದೇವರ ಅಮೂಲ್ಯವಾದ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಸಮುವೇಲನ ಗ್ರಂಥ, ಪ್ರಥಮ ಭಾಗ, ಮೊದಲನೇ ಅಧ್ಯಾಯ. ಮೋಶೆ ಕಾಲದಲ್ಲಿ ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ವಿಮೋಚಿಸಿ ಕರ್ಕೊಂಡು ಬಂದ ನಂತರ ಆ ಕಾನಾನ್ ದೇಶಕ್ಕೆ ಯೆಹೋಶುವನು ಅವರನ್ನು ಮುಂದೆ ಸಾಗಿಸ್ತಾನೆ. ಕಾನಾನ್ ದೇಶಕ್ಕೆ ಯೆಹೋಶುವನ ನಾಯಕತ್ವದಲ್ಲಿ ಇಸ್ರಾಯೇಲರು ಬಂದು ಸೇರ್ತಾರೆ. ಅದರಲ್ಲಿ ಮುಖ್ಯವಾಗಿ 9 ಗೋತ್ರದವರು ಮಾತ್ರ ಕಾನಾನ್ ದೇಶದಲ್ಲಿ ಸೇರ್ತಾರೆ. ಉಳಿದಂಥ 2 ಗೋತ್ರದವರು ಇಸ್ರಾಯೇಲರನ್ನು ಅಂದರೆ 9 ಗೋತ್ರದವರನ್ನು ಸೇರಿಸ್ಬಿಟ್ಟು ಅಂದರೆ ಕಾನಾನ್ ದೇಶದಲ್ಲಿ ಅನಂತರ ಹಿಂದಿರುಗಿ ಮತ್ತೆ ಹೊರಟು ಹೋಗ್ತಾರೆ ಯೋರ್ಧನಿನ ಆಚೆ ಕಡೆ. ಹೌದು, ಆ ರೀತಿಯಾಗಿ ಆದ ನಂತರ ಯೆಹೋಶುವನು ತೀರಿ ಹೋಗ್ತಾನೆ. ಯೆಹೋಶುವನ ನಂತರ ಬಂದು ನ್ಯಾಯಸ್ಥಾಪಕರು, ಸುಮಾರು 14 ನ್ಯಾಯಸ್ಥಾಪಕರು ಇಸ್ರಾಯೇಲರನ್ನು ಆಳ್ವಿಕೆ ಮಾಡ್ತಾರೆ. ಒತ್ನಿಯೇಲನು ಮೊದಲನೇ ನ್ಯಾಯಸ್ಥಾಪಕ, ಸಂಸೋನನು ಕೊನೆಯ 14ನೇ ನ್ಯಾಯಸ್ಥಾಪಕನು. ನಡುವೆ ಲೇಡಿ ಜಡ್ಜ್ ಅಂದರೆ ಮಹಿಳೆ ನ್ಯಾಯಸ್ಥಾಪಕಿ ದೆಬೋರಳು. ಈ ರೀತಿಯಾಗಿ ನ್ಯಾಯಸ್ಥಾಪಕರ ಕಾಲದಲ್ಲಿ ನಡೆದಂಥ ಒಂದು ಘಟನೆ ರೂತಳ ಒಂದು ಚರಿತ್ರೆ. ನ್ಯಾಯಸ್ಥಾಪಕರ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಒಬ್ಬ ತಂದೆ, ಒಬ್ಬ ತಾಯಿ, 2 ಮಕ್ಕಳು, ಪುತ್ರರು. ಎಲಿಮೆಲೇಕನು, ದೇವರ ಅರಸನು ಎಂಬಂಥ ಹೆಸರುಳ್ಳಂಥ ವ್ಯಕ್ತಿ ಗಂಡ, ನವೋಮಿ, ರಮಣೀಯಳು ಎಂಬ ಹೆಸರುಳ್ಳಂಥ ಹೆಂಡತಿ, ಮತ್ತು ಅದೇ ಸಂದರ್ಭದಲ್ಲಿ 2 ಪುತ್ರರಿರ್ತಾರೆ. ಈ ರೀತಿಯಾಗಿ ಇದ್ದಾಗ ಬರಗಾಲ ಸ್ವದೇಶದಲ್ಲಿ ಅಂದರೆ ಬೆತ್ಲೆಹೇಮ್, ರೊಟ್ಟಿಯ ಮನೆ ಎಂಬ ಊರಲ್ಲಿ ಬರ ಬರ್ತದೆ. ಬರ ಬಂದದರಿಂದ ಅವರು ಏನು ಮಾಡ್ತಾರೆ, ಮೋವಾಬ್ ದೇಶದಲ್ಲಿ ಅಲ್ಲಿ ಬರ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಹೋಗ್ತಿದ್ದಾಗ ಎಲಿಮೆಲೇಕನು ಸತ್ತು ಹೋಗ್ತಾನೆ. ಆಗ ನವೋಮಿ ಏನು ಮಾಡ್ತಾಳೆ, ತನ್ನ 2 ಮಕ್ಕಳನ್ನು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ 2 ಮಕ್ಕಳು ಏನು ಮಾಡ್ತಾರೆ, ಅಲ್ಲಿನ ಸ್ತ್ರೀಯರನ್ನು ಮದುವೆ ಆಗ್ತಾರೆ. ಮದುವೆ ಆದಾಗ ಸುಮಾರು 10 ವರ್ಷಗಳು ಆ ದೇಶದಲ್ಲಿ ಪರದೇಶದಲ್ಲಿ ಇರ್ತಾರೆ. ಇದ್ದಾಗ 2 ಪುತ್ರರು, ನವೋಮಿಯ 2 ಮಕ್ಕಳು ಸತ್ತು ಹೋಗ್ತಾರೆ. ಸೊಸೆಯರು ಓರ್ಫಾ, ರೂತ್. ಓರ್ಫಾ ಅಂತೇಳಿದರೆ ಹಿಂದೆ ಎಂಬುದಾಗಿ ಒಂದು ಅರ್ಥ. ಆದ ಕಾರಣ ಹೆಸರಿಗೆ ತಕ್ಕಂತೆ ಆಕೆ ಹಿಂದಕ್ಕೆ ಹೋಗಿಬಿಡ್ತಾಳೆ. ಆಗ ಅಷ್ಟರೊಳಗೆ ನಡೆದಂಥದ್ದು ಘಟನೆ ಏನಂತ ಹೇಳಿದರೆ, ದೇವರು ಮತ್ತೆ ತನ್ನ ದೇಶದವ್ರನ್ನ ಆಶೀರ್ವದಿಸಿ ಬರ ಹೋಯಿತು. 10 ವರ್ಷ ಆಗೋಯ್ತಲ್ವ, 10ಕ್ಕಿಂತಲೂ ಹೆಚ್ಚು ವರ್ಷ ಆಯಿತು. ಬರ ಹೋಯಿತು, ದೇವರ ಆಶೀರ್ವಾದ ತನ್ನ ದೇಶದವರಿಗೆ ಬಂತು ಅಂಥೇಳಿ ಗೊತ್ತಾದಾಗ ಮತ್ತೆ ಯೆಹೂದ ಆ ಪ್ರಾಂತ್ಯಕ್ಕೆ
ಅಥವಾ ಬೆತ್ಲೆಹೇಮಿಗೆ ಹಿಂದಿರುಗಿ ನವಮಿ ಮತ್ತು ಆ ಇಬ್ಬರು ಸೊಸೆಯರು ಬರುವಾಗ ಒಂದು ಚಾಯ್ಸ್ ಆಕೆ ಕೊಡ್ತಾಳೆ. ಇಬ್ಬರು ಹೋಗ್ಬೋದಂತ. ಓರ್ಫಾ ಹಿಂದಿರುಗಿ ಹೋಗಿಬಿಡ್ತಾಳೆ. ನವಮಿ ಆದರೂ ನಿನ್ನ ದೇವರೇ ನನ್ನ ದೇವರು, ನೀನು ಹೋದ ಕಡೆನೇ ನಾನು ಬರ್ತೀನಿ, ನೀನು ಸಾಯುವಲ್ಲೇ ನಾನು ಸಾಯ್ತೀನಿ, ನಿನ್ನ ಸಮಾಧಿ ಹತ್ತಿರನೇ ನನಗೂ ಕೂಡ ಸಮಾಧಿ ಆಗಬೇಕು, ಈ ರೀತಿಯಾಗೆಲ್ಲ ಹೇಳಿಬಿಟ್ಟು ನಿನ್ನ ದೇವರೇ ನನ್ನ ದೇವರು ಎಂಬಂಥ ಒಂದು ಪ್ರತಿಷ್ಠೆಯಿಂದ ಒಂದು ಛಲ ಆಕೆಗೆ ಇದ್ದದರಿಂದ ಹಿಂದಿರುಗಿ ಬರ್ತಾಳೆ. ಆಕೆ ಅಬ್ರಹಾಮನ ಆಶೀರ್ವಾದವನ್ನು ಹೊಂದಿದಂಥ ಯಹೂದಿಗಳಲ್ಲಿ ಒಬ್ಬರಾದಂಥ ಈ ನವಮಿಯ ಒಂದು ಆಶೀರ್ವಾದ, ಅಬ್ರಹಾಮನ ಆಶೀರ್ವಾದ ಆಕೆಗೆ ಇತ್ತು. ಈಗ ರೂತಳಿ ಕೂಡ ಅದೇ ಆಶೀರ್ವಾದ ಬಂದುಬಿಡ್ತದೆ. ಯಾಕಂತ ಹೇಳಿದರೆ ರೂತಳು ಬೋವಾಜನನ್ನು, ನವಮಿಯ ಹತ್ತಿರ ಸಂಬಂಧಿಕನನ್ನು ಮದುವೆಯಾಗಿ ಆನಂತರ ಓಬೇದ್ ಎಂಬ ಮಗು ಹುಡ್ತದೆ. ಆ ಮಗು ಓಬೇದ್ ಅಂತ ಹೇಳಿದ್ರೆ ಸೇವಕನು ಅಥವಾ ಆರಾಧಕನು ಅಂತ ಹೇಳ್ಬಿಟ್ಟು ಆ ಓಬೇದನಿಗೆ ಒಂದು ಮಗು ಹುಡ್ತದೆ. ದೊಡ್ಡವನಾದ ಮೇಲೆ ಇಷಾಯನವನ ಹೆಸರು. ಆ ಇಷಾಯನಿಗೆ ಒಂದು ಮಗು ಹುಡ್ತದೆ. ಅವನೇ ದಾವಿದನು, ಅರಸನಾದಂಥ ದಾವಿದನಂತ ಹೇಳ್ತೀವಲ್ಲ, ದಾವಿದನನ ಅಜ್ಜ ಈ ಓಬೇದನು, ಅಂದರೆ ರೂತಳ, ಬೋವಾಜ್ ರೂತಳ ಮಗನು. ಸರಿ, ಈ ರೀತಿಯಾಗಿ ಒಂದು ಚಿಕ್ಕ ವಂಶಾವಳಿಯೊಂದಿಗೆ ರೂತಳ ಗ್ರಂಥ ಮುಗೀತದೆ. ಈಗ ಮೊದಲನೇ ಸಮುವೇಲನ ಗ್ರಂಥ. ಸಮುವೇಲ್ ಅಂದರೆ ದೇವರಿಂದ ಕೇಳಿಸಿಕೊಂಡಂಥವನು, ದೇವರಿಂದ ಹರ್ಡ್ ಆಫ್ ಗಾಡ್, ಕೇಳಲ್ಪಟ್ಟವನು ಎಂಬುದಾಗಿ ಕೂಡ ದೇವರಿಂದ ಕೇಳಲ್ಪಟ್ಟವನು ಎಂಬಂಥ ಒಂದು ಅರ್ಥವನ್ನು ಕೊಡ್ತದೆ. ಮೊದಲನೇ ಅಧ್ಯಾಯ ಮೊದಲನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡುವಾಗ ಆಶ್ಚರ್ಯ ನನಗುಂಟಾಯಿತು. ನನಗುಂಟಾದಂಥ ಆಶ್ಚರ್ಯ ಏನಂದರೆ 28 ವಚನಗಳು ಮಾತ್ರ ಇರ್ತದೆ. 28 ವಚನಗಳು ಮೊದಲನೇ ಅಧ್ಯಾಯದಲ್ಲಿ 21 ಸಾರಿ ಯೆಹೋವನು 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 ದೇವರು ಸರ್ವಶಕ್ತನೆಂಬುದಾಗಿ ದೇವರನ್ನೇ ಕೇಂದ್ರಿತವಾದಂಥ ಅಧ್ಯಾಯ ಈ ಮೊದಲನೇ ಅಧ್ಯಾಯ. 28ರಲ್ಲಿ 21 ಸಾರಿ ಇಲ್ಲಿ ದೇವರ ಬಗ್ಗೆ ಹೇಳಿದ. ಆದ ಕಾರಣ ಇಟ್ಸ್ ಅನ್ ಎಕ್ಸೈಟಿಂಗ್ ಚಾಪ್ಟರ್, ಭಾಳ ಕುತೂಹಲಕಾರಿಯಾದಂಥ ಒಂದು ಅಧ್ಯಾಯ. ಯಾಕಂತ ಹೇಳಿದರೆ ದೇವರನ್ನೇ ಹೀರೋ, ಇದರಲ್ಲಿ ಮುಖ್ಯ ವ್ಯಕ್ತಿ ಹೀರೋ ದೇವರು. ಸರಿ, ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನೆಂದರೆ ಎಫ್ರಾಯಿಮ್ ಅಂತ ಹೇಳಿದರೆ 2ರಷ್ಟು ಫಲ, ಡಬಲ್ ಫ್ರೂಟ್. ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿ ರಾಮ ಎಂಬಂಥ ಒಂದು ಸ್ಥಳದಲ್ಲಿ, ಬರೀ ರಾಮ ಅಲ್ಲ, ರಾಮತಯೀಮ್ ದೊಡ್ಡ ಊರ ಹೆಸರು, ರಾಮತಯೀಮ್ ಚೋಫೀಮ್ ಎಂಬಂಥ ಊರಲ್ಲಿ. ಈಗ ಈ ರಾಮತಯೀಮ್ ಚೋಫೀಮ್ ಅಂತ ಹೇಳಿದ್ರೆ ಡಬಲ್ ಹೈಟ್ ವಾಚರ್ಸ್, 2ರಷ್ಟು ಎತ್ತರ ಇರುವ ಕಾವಲುಗಾರರು. ರಾಮ ಅಂದರೆ ಎತ್ತರ ಅಂತ ಹೇಳ್ಬಿಟ್ಟು, ಹೈಟ್ ಉನ್ನತ. ಆದ ಕಾರಣ 2ರಷ್ಟು ಉನ್ನತ ಇರುವಂಥ ಕಡೆಯಲ್ಲಿ ಕಾವಲುಗಾರರು, ಗಮನಿಸುವವರು ಎಂಬಂಥದ್ದು ಈ ಊರಿನ ಹೆಸರು. ಆ ಊರಿನಲ್ಲಿ ಎಲ್ಕಾನನು ಅಂತ ಒಬ್ಬ ಮನುಷ್ಯ ಇದ್ದ. ಎಲ್ ಅಂತ ಹೇಳಿದ್ರೆ ದೇವರು, ಖಾನ ಅಂತ ಹೇಳಿದ್ರೆ ಎಲ್ಖಾನ ಅಂತ ಹೇಳಿದ್ರೆ ದೇವರಿಂದ ಪಡೆದವನು, ಒಬ್ಟೈನ್ಡ್ ಆಫ್ ಗಾಡ್, ದೇವರಿಂದ ಹೊಂದಿದವನು, ದೇವರಿಂದ ಪಡ್ಕೊಂಡವನು ಎಲ್ಖಾನ ಎಂಬ ಒಬ್ಬ ಮನುಷ್ಯನಿದ್ದನು. ಇವನು ಯೆರೋಹಾಮನ ಮಗನು. ಈ ಯೆರೋಹಾಮನ ಮಗನು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಮತ್ತೆ ಅಲ್ಲಿ ಕೂಡ ದೇವರ ಬಗ್ಗೆ ಇರುವಂಥ ಒಂದು ಮಾತು. ಎಲಿಹು ಅಂದರೆ ದೇವರಿಂದ ಆದವನು, ಮತ್ತು ಯೆರೋಹಾಮ್ ಅಂತ ಹೇಳಿದ್ರೆ ಒಂದು ಕನಿಕರ ಮೊಮ್ಮಗನು. ತೋಹುವಿನ ಮರಿಮಗನು ಆಗಿದ್ದನು. ತೋಹು ಅಂತ ಹೇಳಿದರೆ ಕುಗ್ಗಿದವನು, ಮನಗುಂದಿದವನಾಗಿರ್ಬೋದು ಅಥವಾ ತಗ್ಗಿದವನು ಕೂಡ ಆಗಿರ್ಬೋದು. ಆ ತೋಹು ಎಂಬವನು ಎಫ್ರಾಯಿಮ್ನಾದ ಚೋಪನ ಮಗನು ಅಂತ ಹೇಳ್ಬಿಟ್ಟು ಎಲ್ಕಾನನಿಗೆ ಹನ್ನ ಅಂತ ಹೆಂಡತಿ, ಇಬ್ಬರು ಹೆಂಡತಿಯರಿದ್ದರು. ಮೊದಲನೇವಳ ಹೆಸರು ಹನ್ನ. ಅಂತ ಹೇಳಿದರೆ ದಯೆ, ಹನ್ನ ಅಂತ ಹೇಳಿದರೆ
ಬೊಗ್ಗಿದ್ದಂಥವಳು ಅಥವಾ ಅಧೀನಳಾಗಿದ್ದಂಥವಳು. ಹನ್ನ ಅಂತೇಳಿದ್ರೆ ಕೃಪಾಭರಿತಳು. ಹನ್ನ ಅಂತೇಳಿದರೆ ದೀನಳು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿದ್ದಂಥ ಒಬ್ಬ ಹೆಂಡತಿ. ಆನಂತರ ಪೆನಿನಾ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಹೆಂಡತಿ. ಪೆನಿನಾ ಅಂತ ಹೇಳಿದರೆ ಹವಳದ ಒಂದು ಬೆಲೆಯುಳ್ಳಂಥ ಹವಳವನ್ನು ಸೂಚಿಸುವಂಥ ಒಂದು ಹೆಸರು. ಪೆನಿನಳಿಗೆ 2 ಮಕ್ಕಳಿದ್ರು, ಆದರೆ ಹನ್ನಳಿಗೆ ಮಕ್ಕಳಿರಲಿಲ್ಲ. ಬಂಜೆತನ. ಕೃಪೆಗೆ ಮಕ್ಕಳಿರಲಿಲ್ಲ, ಕೃಪಾಭರಿತಳಿಗೆ ಮಕ್ಕಳಿರಲಿಲ್ಲ, ಮೆಚ್ಚುಗೆಯಾದಂಥವಳಿಗೆ ಆಶೀರ್ವಾದ ಇರಲಿಲ್ಲ. ಅಂದರೆ ಆ ದಿವಸಗಳಲ್ಲಿ ಮಕ್ಕಳಿರುವಂಥದ್ದು ಆಶೀರ್ವಾದ, ದೇವರ ಅನುಗ್ರಹ ಅಂತ ಜನರು ಎಣಿಸ್ತಿದ್ರು. ಅಂಥ ಒಂದು ಸನ್ನಿವೇಶದಲ್ಲಿ ಆಕೆ ಇರಲಿಲ್ಲ. ಆದರೆ ಆ ಒಂದು ಸ್ಥಿತಿ ಹಾಗೇ ಇರಲಿಲ್ಲ. ಅನಂತರ ಕತೆ ಬದಲಾಗ್ತದೆ, ಅದನ್ನು ನೋಡೋಣ. ಪ್ರತಿ ವರ್ಷ ಅವರೇನು ಮಾಡ್ತಿದ್ರು, ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸ್ತಿದ್ರು. ಆಶ್ಚರ್ಯ ಅಲ್ಲ? ಯಾಕೆ ನನಗೆ ಆಶ್ಚರ್ಯ ಅಂದರೆ, ನ್ಯಾಯಸ್ಥಾಪಕರ ಕಾಲದಲ್ಲಿ ಏನಾಗ್ತಿತ್ತು, ಯಾವಾಗ ನ್ಯಾಯಸ್ಥಾಪಕರು ಸತ್ತೋಗ್ತಿದ್ರು ಆಗ ಇಸ್ರಾಯೇಲು ದೇವರನ್ನು ಬಿಟ್ಟು ತಮ್ಮ ಇಷ್ಟ ಪ್ರಕಾರವಾಗಿ ದೇವರನ್ನು ಬಿಟ್ಟವರಾಗಿ, ದೇವರಿಗೆ ತಿರುಗಿ ಬಿದ್ದವರಾಗಿ, ದೇವರನ್ನು ಸ್ಮರಿಸದವರಾಗಿ, ಪೂಜಿಸದವರಾಗಿ, ಆರಾಧಿಸದವರಾಗಿ, ಯಜ್ಞ ಅರ್ಪಿಸದವರಾಗಿ ಹೋಗ್ಬಿಡ್ತಿದ್ರು. ಆದರೆ ಈ ಒಂದು ಎಲ್ಕಾನ ಎಂಬಂಥವನ ಕುಟುಂಬದಲ್ಲಿ ನೋಡುವಾಗ, ಎಲ್ಕಾನನು ಅಂದರೆ ದೇವರಿಂದ ಪಡೆದವನು, ದೇವರಿಂದ ಹೊಂದಿದವನೆಂಬ ಹೆಸರು, ಒಬ್ಟೈನ್ಡ್ ಆಫ್ ಗಾಡ್ ಎಂಬಂಥ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಅವನು ಪ್ರತಿ ವರ್ಷ ದೇವರನ್ನು ಮರೆಯದೆ ಹೋಗಿ ಆತನು ಶಿಲೋವಿಗೆ ಹೋಗ್ತಾ ಇದ್ದ. ಶಿಲೋವಾ ಅಂದರೆ ಆರಾಮ, ವಿಶ್ರಾಂತಿ, ಸುಭದ್ರತೆ, ಯಶಸ್ವಿ, ಕೃತಾರ್ಥತೆ ಎಂಬುದು ಶಿಲೋವಾ ಎಂಬ ಪದದಿಂದ ಬರುವಂಥ ಇನ್ನೊಂದು ಪದ ಶಲೋಮ್ ಎಂಬುದಾಗಿ. ಶಿಲೋವಾ ಅಂತ ಹೇಳುವಾಗ ಸಮಾಧಾನದ, ವಿಶ್ರಾಂತಿಕರವಾದಂಥ ಎಂಬ ಬೇರು ಇರುವಂಥ ಪದ ಶಿಲೋವಿಗೆ ಬರ್ತಿದ್ರು. ಆನಂತರ ಅಲ್ಲಿ ಏಲಿ ಎಂಬಂಥವನು ಮಹಾಯಾಜಕನಾಗಿದ್ದನು ಮತ್ತು ಏಲಿಯ ಮಕ್ಕಳಾದಂಥ ಓಪ್ನಿ, ಫಿನೆಹಾಸ್ ಎಂಬಂಥ ಯಾಜಕರಿಬ್ಬರಿದ್ದರು. ಈ ಓಪ್ನಿ ಅಂತ ಹೇಳಿದರೆ ಮುಷ್ಟಿ ಅಂತ ಅರ್ಥ. ಓಪ್ನಿ ಎಂಬ ಆ ಒಬ್ಬ ಯಾಜಕನ ಹೆಸರು, ಅದರಲ್ಲಿ ಏಲಿಯ ಮಗನ ಹೆಸರು ಮುಷ್ಟಿ ಅಂತ ಹೆಸರು. ಸರಿ, ಇನ್ನೊಬ್ಬನು ಫಿನೆಹಾಸನು, ಅವನ ಹೆಸರು ಅಂದರೆ ಸರ್ಪದ ಬಾಯಿ ಎಂಬ ಹೆಸರು ಇರುವಂಥ ವ್ಯಕ್ತಿ ಈ ಫಿನೆಹಾಸನು ಎಂಬಂಥವರು ದೇವರಿಗೆ ಯೆಹೋವನಿಗೆ ಯಾಜಕನಾಗಿದ್ದರು. ಎಲ್ಕಾನನು ಯಜ್ಞವನ್ನು ಅರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನಿನಳಿಗೂ ಆಕೆಯ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡ್ತಿದ್ದನು. ಅವನು ಹಣ್ಣಲನ್ನು ಬಹಳವಾಗಿ ಪ್ರೀತಿಸಿದನು. ಆದರೆ ಯೆಹೋವನ ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ 1 ಭಾಗವನ್ನು ಮಾತ್ರ ಕೊಡ್ತಿದ್ದರು. ಈ ಹೋಗ್ಬಿಟ್ಟು ಜಾತ್ರೆಗೆ ಹೋಗ್ಬಿಟ್ಟು ಅಥವಾ ಊರಿಗೆ ಹೋಗ್ಬಿಟ್ಟು ಅಥವಾ ಹಬ್ಬಕ್ಕೆ ಹೋಗ್ಬಿಟ್ಟು ತಂದು ಒಂದು 4-5 ಭಾಗವನ್ನು ಪೆನಿನಳಿಗೆ ಕೊಟ್ಟಾಗ ಆ ಹನ್ನಳಿಗೆ 1 ಭಾಗ ಮಾತ್ರ ಇರ್ತಿತ್ತು, ಯಾಕಂದ್ರೆ ಮಕ್ಕಳಿರಲಿಲ್ಲ ಅಂತ ಹೇಳ್ಬಿಟ್ಟು. ಇಷ್ಟೇ ಅಲ್ಲದೆ ಪೆನಿನಳು ಏನು ಮಾಡ್ತಿದ್ರು, ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ಸ್ವಲ್ಪ ಕೆಣಕಿ ನೋಯಿಸ್ತಾ ಇದ್ಲು. ಪೆನಿನಳು ಹನ್ನಳನ್ನು ಆ ರೀತಿಯಾಗಿ ದೇವ್ರ ಮಕ್ಕಳು ಕೊಡಲಿಲ್ಲ ನಿನಗೆ ಅಂತ ಹೇಳ್ತಿದ್ದಾಗ ಆಕೆಗೆ ಭಾಳ ಬೇಸರ ಆಗ್ತಿತ್ತು. ಪ್ರತಿ ವರ್ಷ ಈ ರೀತಿಯಾಗಿ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆ ಮಾಡ್ತಾ ಇದ್ದ. ಒಂದು ಸಾರಿ ಏನಾಯ್ತು ಅಂತ ಹೇಳಿದ್ರೆ ಆ ದುಃಖ ಭಾಳ ಆಗಿಬಿಡ್ತು ಹನ್ನಳಿಗೆ, ಕೃಪಾಳಿಗೆ ಅಥವಾ ದೇವರು ಮೆಚ್ಚುಗೆ ಎಂಬಂಥ ಹೆಸರಿನ ಅರ್ಥ ಇರುವಂಥ ಆಕೆ ಆ ರೀತಿಯಾಗಿದ್ದಾಗ ಗಂಡ ಎಲ್ಕಾನ ಕೇಳ್ತಾನೆ, ಹನ್ನ ಯಾಕೆ ಅಳ್ತಿ, ಯಾಕೆ ಊಟ ಮಾಡ್ತಾ ಇಲ್ಲ, ಕಾರಣ ಏನು, 3ನೇದು
ಯಾಕೆ ನೀನು ದುಃಖದಿಂದ ವ್ಯಸನ ಪಡುವುದಕ್ಕೆ? 4ನೇದು, ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಎಲ್ಕಾನ ಹೆಂಡತಿ ಭಾಳ ದುಃಖದಿಂದ ಇರುವಾಗ. ಆವಾಗ ಹನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಕೂತಿದ್ದಾಗ ಹೋಗ್ಬಿಟ್ಟು ಆಕೆ ಕಣ್ಣೀರು ಸುರಿಸ್ತಾ ದೇವರ ಹತ್ರ ಆಕೆ ಮೊರೆ ಇಡ್ತಾಳೆ, ಪ್ರಾರ್ಥನೆ ಮಾಡ್ತಾಳ್ರಿ. ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯ ಬಗ್ಗೆ ಒಂದು ಸಂಗತಿಯನ್ನು ನಾವು ಕಲಿತೇವೆ. ಹನ್ನಳಿಂದ ನಾವು ಕಲಿಯುವಂಥದ್ದು ಒಂದು ಏನಂತಂದರೆ, ಆಕೆ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ಹೃದಯದಲ್ಲಿನೂ ಪ್ರಾರ್ಥಿಸಬಹುದು. ತುಟಿಗಳು ಮಾತ್ರ ಅಲ್ಲಾಡ್ತಿದ್ದು, ಅಂದರೆ ತುಟಿ ಅಲ್ಲಾಡ್ತಿದೆ, ಪ್ರೇಯರ್ ಬಂದು ಹೃದಯದಲ್ಲಿದೆ, ಶಬ್ದ ಕೇಳಿಸಲಿಲ್ಲ. ಹಾಗೆ ಕೂಡ ಪ್ರೇಯರ್ ಮಾಡ್ಬೋದು. ಪ್ರಾರ್ಥನೆ ಅಂದರೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಬೇಕಂತೇನಿಲ್ಲ, ಹನ್ನಳ ಹಾಗೆ ಕೂಡ ಪ್ರಾರ್ಥನೆ ಮಾಡ್ಬೋದು. ಅದನ್ನು ಆ ಪ್ರೇಯರು ಭಾಳ ದುಃಖ ಪೀಡಿತಳಾಗಿ ಆ ರೀತಿಯಾಗಿದ್ದಾಗ ಆ ಮಹಾಯಾಜಕನು ಕೂಡ ತಪ್ಪು ತಿಳ್ಕೊಂಡ್ಬಿಡ್ತಾನೆ, ಏನು ಈಕೆ ಮದ್ಯಪಾನ ಮಾಡಿರ್ಬೋದು ಏನೋ ಅಂತ ಹೇಳ್ಬಿಟ್ಟು. ಆದರೆ ಈಕೆಯ ದುಃಖದಿಂದ ಆಕೆ ಆ ರೀತಿಯಾಗಿ ದೇವರ ಮುಂದೆ ತನ್ನ ದುಃಖವನ್ನೆಲ್ಲ ಆಕೆ ಸುರಿಸ್ಬಿಡ್ತಾಳೆ, ಹೊಯ್ದು ಬಿಡ್ತಾಳೆ. ಅದಕ್ಕೆ ಏಲಿ ಆಕೆಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಬಿಡ್ತಾನೆ. ಅನಂತರ ಆಮೇಲೆ ಆಕೆಯ ಮುಖದಲ್ಲಿ ದುಃಖವೂ ಕಾಣಲಿಲ್ಲ. ವಾವ್! ನಮ್ಮ ದುಃಖ ದೇವರು ಕೊಟ್ಟಾಗ ಮುಖದಲ್ಲಿ ದುಃಖ ಕಾಣೋದಿಲ್ರಿ. ಹೌದು, ಅದೇ ಆಕೆಗೆ ಆಯಿತು. ಆನಂತರ ಏನಾಯಿತು, ದೇವರ ಆಶೀರ್ವಾದದಿಂದ ಆಕೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಹನ್ನಳು ಹಡಿತಾಳೆ. ದೇವರು ಯೆಹೋವನನ್ನು ಬೇಡಿಕೊಂಡು ಆತನಿಂದ ನಾನು ಕೇಳಿ ಪಡ್ಕೊಂಡೆ ಅಂತ ಹೇಳ್ಬಿಟ್ಟು ಆ ಮಗನಿಗೆ ಸಮುವೇಲ, ಯೆಹೋವನನ್ನು ಬೇಡಿ ಪಡ್ಕೊಂಡೆ, ದೇವ್ರನ್ನ ಕೇಳಿ ಪಡ್ಕೊಂಡೆ ಎಂಬಂಥ ಹೆಸರಿನ ಅರ್ಥ ಕೊಡುವಂಥ ಹೆಸರು ಸಮುವೇಲ ಅಂತ ಹೇಳಿದಾಗ, ಮತ್ತು ಅವರು ದೇವ್ರ ಸನ್ನಿಧಿಗೆ ಅಂದರೆ ವರ್ಷಕ್ಕೆ ಒಂದು ಸಾರಿ ಸಿಲಾವಾಗಿ ಹೋಗ್ತಿದ್ರಲ್ಲ, ಆ ರೀತಿಯಾಗಿ ಹೋಗುವಾಗ ನಾನು ಬರೋದಿಲ್ಲ ಎಂಬುದಾಗಿ ಹೇಳ್ತಾಳೆ. ಅದನ್ನು ಅರ್ಥ ಮಾಡ್ಕೊಳ್ತಾನೆ ಎಲ್ಕಾನು. ಯಾಕಂದರೆ ಇನ್ನು ಮಗು ಸ್ವಲ್ಪ ದೊಡ್ಡದಾಗಲಿ ಅಂತ ಹೇಳ್ಬಿಟ್ಟು ಕಡೆಗೆ ಮಗುವನ್ನು ತಗೊಂಡು ಹೋಗಿ ದೇವರಿಗೆ ಸಮರ್ಪಿಸಿಬಿಡ್ತಾಳ್ರಿ. ಹೌದು, ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಆ ಮಗು ಸಮುವೇಲನನ್ನು, ದೇವರು ಕೊಟ್ಟಿದ್ದನ್ನು ದೇವರಿಗೆ ಸಮರ್ಪಿಸಿಬಿಡ್ತಾಳೆ. ಆಶ್ಚರ್ಯ, ದೊಡ್ಡ ಕಾಣಿಕೆ ಅವತ್ತು ಆಲಯದಲ್ಲಿ ಬಂತು. ಅದು ದುಡ್ಡಲ್ಲ, ತನ್ನ ಪ್ರಿಯನಾಗಿರುವ ಮಗನನ್ನೇ ಒಬ್ಬ ತಾಯಿ ಕೊಟ್ಟಂಥದ್ದು. ಮೊದಲನೇ ಅಧ್ಯಾಯ ಸಮುವೇಲನ ಗ್ರಂಥ, ಮೊದಲನೇ ಗ್ರಂಥದ ಮೊದಲನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The first book of Samuel, chapter 1. Now there was a certain man of Ramath-im Zophim of Mount Ephraim, and his name was Elkanah, the son of Jeroham, the son of Elihu, the son of Tohu, the son of Zuph, an Ephrathite. And he had 2 wives. The name of the one was Hannah, and the name of the other Peninnah. And Peninnah had children, but Hannah had no children. And this man went up out of his city yearly to worship and to sacrifice unto the Lord of hosts in Shiloh. And the 2 sons of Eli, Hophni and Phinehas, the priest of the Lord, were there. And when the time was that Elkanah offered, he gave to Peninnah his wife, and to all her sons and her daughters portions. But unto Hannah he gave a worthy portion, for he loved Hannah, but the Lord had shut up her womb. And her adversary also provoked her sore, for to make her fret, because the Lord had shut up her womb. And as he did so year by year, when she went up to the house of the Lord, so she provoked her, therefore she wept and did not eat.
Then said Elkanah her husband to her, Hannah, why weepest thou? And why eatest thou not? And why is thy heart grieved? Am not I better to thee than 10 sons? So Hannah rose up after they had eaten in Shiloh, and after they had drunk. Now Eli the priest sat upon a seat by a post of the temple of the Lord. And she was in bitterness of soul, and prayed unto the Lord, and wept sore. And she vowed a vow, and said, O Lord of hosts, if thou wilt indeed look on the affliction of thine handmaid, and remember me, and not forget thine handmaid, but will give unto thine handmaid a man-child, then I will give him unto the Lord all the days of his life, and there shall no razor come upon his head. And it came to pass, as she continued praying before the Lord, that Eli marked her mouth. Now Hannah, she spake in her heart, only her lips moved, but her voice was not heard. Therefore Eli thought she had been drunken. And Eli said unto her, How long wilt thou be drunken? Put away thy wine from thee. And Hannah answered and said, No, my lord, I am a woman of a sorrowful spirit. I have drunk neither wine nor strong drink, but have poured out my soul before the Lord. Count not thine handmaid for a daughter of Belial, for out of the abundance of my complaint and grief have I spoken hitherto. Then Eli answered and said, Go in peace, and the God of Israel grant thee thy petition that thou hast asked of him. And she said, Let thine handmaid find grace in thy sight. So the woman went away, and did eat, and her countenance was no more sad. And they rose up in the morning early, and worshipped before the Lord, and returned, and came to their house to Ramah. And Elkanah knew Hannah his wife, and the Lord remembered her. Wherefore it came to pass, when the time was come about after Hannah had conceived, that she bare a son, and called his name Samuel, saying, Because I have asked him of the Lord. And the man Elkanah and all his house went up to offer unto the Lord the yearly sacrifice and his vow. But Hannah went not up. For she said unto her husband, I will not go up until the child be weaned, and then I will bring him, that he may appear before the Lord, and there abide forever. And Elkanah her husband said unto her, Do what seemeth thee good, tarry until thou have weaned him, only the Lord establish his word. So the woman abode and gave her son suck until she weaned him. And when she had weaned him, she took him up with her, with 3 bullocks, and 1 ephah of flour, and a bottle of wine, and brought him unto the house of the Lord in Shiloh. And the child was young. And they slew a bullock, and brought the child to Eli. And she said, O my lord, as thy soul liveth, my lord, I am the woman that stood by thee here, praying unto the Lord. For this child I prayed, and the Lord hath given me my petition which I asked of him. Therefore also I have lent him to the Lord. As long as he liveth, he shall be lent to the Lord. And he worshipped the Lord there.